ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ನೋಡಿ, ಇವತ್ತು ಕೂಡ ಒಂದು ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಕ್ಯಾಟ್ಲಾಗ್ ಡಿಸೈನ್ ಆಗಿರುತ್ತೆ. ನಿನ್ನೆ ಒಂದು ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಇದು ಕೂಡ ಒಂದು ಸಿಂಪಲ್ ಡಿಸೈನು, ಬೇಗನೆ ಆಗೋಗುತ್ತೆ. ನೋಡಿ, ನಾನು ಆದಷ್ಟು ಕೈಯಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ. ತೀರಾ ಅಂದರೆ ಡ್ರಾಯಿಂಗ್ ಬರಲ್ಲ ನೋಡಿ, ಆ ಥರದವ್ರಿಗೆಲ್ಲ ಒಂದು ಚಿಕ್ಕ ಸೈಜಲ್ಲಿ ಬರೋದು, ಒಂದು ದೊಡ್ಡ ಸೈಜಲ್ಲಿ ಬರೋದು, ಆ ರೀತಿ ಆಗುತ್ತೆ. ನೀವೇನಾದ್ರು ಸ್ವಲ್ಪ ಡ್ರಾಯಿಂಗಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತ ಅಂದರೆ ಈಸಿಯಾಗಿ ಡ್ರಾ ಮಾಡ್ಕೊಳ್ಬೋದು. ನಾನು ಈ ಕ್ಯಾಟ್ಲಾಗಲ್ಲಿ ತೋರಿಸೋದೆಲ್ಲ ತುಂಬಾ ಸಿಂಪಲ್ ಡಿಸೈನ್ ಆಗಿರುತ್ತೆ. ಆರಾಮಾಗಿ ಬಿಗಿನರ್ಸು ಮಾಡ್ಕೊಳ್ಬೋದು. ಓಕೆನಾ? ನೋಡಿಲಿ, ನಾನಿಲ್ಲಿ ಒಂದು ಬಳ್ಳಿ ಶೇಪಲ್ಲಿ ಹಾಕ್ಕೊಂಡಿದ್ದೆ ಅಲ್ವಾ, ಆ ಬಳ್ಳಿ ಒಳಗಡೆ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಾನು 8 ಪೆಟಲ್ಸ್ ಫ್ಲವರ್ ಬರೋ ರೀತಿ, ಅಂದರೆ ತುಂಬ ಪುಟ್ಟು ಸೈಜಲ್ಲಿ 8 ಪೆಟಲ್ಸ್ ಫ್ಲವರ್ ಬರೋ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನನಗೆಲ್ಲ ಕಲಿಯೋವಾಗ ಏನಾಗ್ತಿತ್ತು ಅಂತಂದರೆ, ಕೆಲವೊಂದು ಫ್ಲವರ್ಸ್ಗಳಾಗಿರ್ಬೋದು, ಕೆಲವೊಂದು ಲೀಫ್ ಶೇಪ್ಗಳಾಗಿರ್ಬೋದು, ನನಗೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಏನಂದರೆ ಇವಾಗ ಎಲ್ಲರೂ ಅಷ್ಟೇ ಅಲ್ವಾ, ನೀವೇನಾದ್ರು ವರ್ಕ್ ಕಲಿತಿದ್ದೀರಾ ಅಂತಂದರೆ ಹೊರಗಡೆ ಹೋದಾಗಲ ಅಥವಾ ಮೆಷರ್ಮೆಂಟ್ ನಿಮಗೆ ಬ್ಲೌಸ್ ಬಂದಾಗ, ನೀವು ಅದರಲ್ಲಿ ಅಕಸ್ಮಾತ್ ವರ್ಕ್ ಮೆಷರ್ಮೆಂಟ್ ಬ್ಲೌಸೇ ಬಂದಾಗ ನೋಡ್ತೀರಾ ಇದೆಲ್ಲ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲರೂ ನೋಡ್ತಾರೆ. ಅದೇ ರೀತಿಯಾಗಿ ನಾನು ಕೂಡ ನೋಡ್ತಿದ್ದೆ. ಬಟ್ ಇದನ್ನೆಲ್ಲ ಈ ರೀತಿ ಎಲ್ಲ ಶೇಪಲ್ಲಿ ಯಾವ ರೀತಿ ಫ್ಲವರ್ ಹಾಕಿದ್ದಾರೆ, ಈ ರೀತಿ ಶೇಪಲ್ಲಿ ಲೀಫ್ ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಳ್ತಿದ್ದೆ. ಬಟ್ ಇವಾಗ ಹಾಗಲ್ಲ. ನೀವು ಯಾವುದೇ ಒಂದು ಡಿಸೈನ್ ತೋರಿಸಿದ್ರು ಇದನ್ನು ಈ ರೀತಿಯೇ ನಾವು ಫ್ರೇಮ್ ಬ್ಯಾಲೆನ್ಸ್ ಮಾಡಿದ್ರೆ ಬಂದ್ಬಿಡುತ್ತೆ ಅನ್ನೋದು ಒಂದು ತಲೆಗೇ ಬಂದ್ಬಿಡುತ್ತೆ. ಅದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ತುಂಬಾ ಈಸಿ ಇರುತ್ತೆ. ಅಂದರೆ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೋದು, ತುಂಬ ಈಸಿ ಇರುವಂಥದ್ದನ್ನ ತುಂಬಾ ತಲೆ ಕೆಡಿಸ್ಕೊಂಡು ಕೇಳ್ತಾರೆ, ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ. ಜಸ್ಟ್ ಈ ರೀತಿಯಾಗಿ ನೀವು ಮಾಡಿ ಅಂತ ಅಂದಾಗ, ಓ ಇಷ್ಟೇನಾ ಅಂತ ಹೇಳಿ ಅಂತಾರೆ. ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರೋವರೆಗೆ ಕಷ್ಟ. ಅಯ್ಯೋ ಇದನ್ನು ಕಲಿಯೋಕ್ಕೆ ಆಗಲ್ಲ ನಮ್ಮ ಕೈಲಿ ಅಂತ ಅಂದ್ಕೊಳ್ತೀರಾ. ಖಂಡಿತವಾಗ್ಲೂ ಆ ರೀತಿ ಯಾರು ಕೂಡ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಓಕೆನಾ? ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಈಗ ತುಂಬ ಜನ ಹೆಣ್ಮಕ್ಳು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಿರ್ತೀರಲ್ವ, ಅವ್ರನ್ನೆಲ್ಲರನ್ನೂ ನೋಡ್ತಾ ನೀವು ಮೋಟಿವೇಶನ್ ತೊಗೋಬೇಕು. ಓಕೆನಾ? ಅವರು ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ, ಅಂದರೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾನೆ ನೀವು ಒಂದಷ್ಟು ವೀಡಿಯೋಸ್ನ ನೋಡಿ. ನಿಜವಾಗ್ಲೂ ಈಗ ನನ್ನ ವೀಡಿಯೋಸೇ ನೋಡಬೇಕು ಅಂತ ಏನಿಲ್ಲ, ತುಂಬ ಜನ ಹೆಣ್ಮಕ್ಳುಗಳು ವೀಡಿಯೋ ಮಾಡಿ ಹಾಕ್ತಾರೆ ಎಂಬ್ರಾಯ್ಡ್ರಿ ಬಗ್ಗೆ. ಅದರಲ್ಲಿ ನೀವೇನಾದ್ರು ಟೈಲರಿಂಗ್ ಮಾಡ್ತೀರಾ ಅಂತಂದರೆ 100% ನಿಮಗೆ ಡಬಲ್ ಪ್ರಾಫಿಟ್ನ ತಂದು ಕೊಟ್ಟೇ ಕೊಡುತ್ತೆ ಎಂಬ್ರಾಯ್ಡ್ರಿ ಅನ್ನೋದು. ಹ್ಯಾಂಡ್ ವರ್ಕ್ಗಿಂತ ನನಗನ್ಸಿದ ಪ್ರಕಾರ ಎಂಬ್ರಾಯ್ಡ್ರಿ, ಮಷಿನ್ ಎಂಬ್ರಾಯ್ಡ್ರಿ ಅನ್ನೋದು ತುಂಬಾ ಈಸಿ ಇದೆ. ಆರಾಮಾಗಿ ಕಲ್ತ್ಕೊಳ್ಬೋದು. ನಾನಿವಾಗ ಈ ಸೈಡು ಸ್ಯಾಟಿನ್ ಲೈನ್ ಏನು ಬಂದಿರುತ್ತೆ ನೋಡಿ, ಅಲ್ಲಿ ಒಂದು ಸಿಂಗಲ್ ಲೀಫ್ ಹಾಕ್ಕೊಂಡು ಇಲ್ಲಿ ಒಂದು ಲಾಂಗ್ ಲೀಫ್ನ ಹಾಕ್ಕೊಳ್ತೀನಿ. ಈ ರೀತಿ ಲಾಂಗ್ ಲೀಫ್ ಹಾಕ್ಕೊಂಡು ಒಂದು 3 ಬಂಚಸ್ ಹಾಕ್ಕೊಂಡ್ರೆ, 3 ಲೀಫ್ದು ಬಂಚಸ್ ಹಾಕ್ಕೊಂಡ್ರೆ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣುತ್ತೆ. ನೀವು ಇದೇ ರೀತಿಯಾಗಿ ಹಾಕಬೇಕು ಅಂತ ಏನಿಲ್ಲ. ಬೇಕಿದ್ರೆ ನೀವು ಇಲ್ಲಿ ಈ ರೀತಿ ಒಂದು ಲೀಫ್ ಹಾಕಿ ಸುರುಳಿ ಹಾಕ್ಕೊಳ್ಬೋದು, ಅಥವಾ ಲೈನಿಗೆ ನೀವು ನನ್ನ ಪಕ್ಕದಲ್ಲಿ ಮ್ಯಾಂಗೋದಲ್ಲಿ ಹಾಕಿದ್ದೀನಲ್ವ, ಆ ರೀತಿಯಾಗಿ ಸಹ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವುದು ತುಂಬ ಚೆನ್ನಾಗಿ ಫಿನಿಶಿಂಗ್ ತೆಗಿತೀರಲ್ವ, ಆದಷ್ಟು ಆ ರೀತಿ ಸ್ಟಿಚ್ಚಲ್ಲೇ ನೀವು ಡಿಸೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದು ಕ್ಯಾಟ್ಲಾಗ್ ಆಗಿರೋದ್ರಿಂದ ತುಂಬ ದಿನ ಇದನ್ನು ಡಿಸ್ಪ್ಲೇಗೆ ಇಡಬೇಕಾಗತ್ತೆ. ಡಿಸ್ಪ್ಲೇಗೆ ಇಡೋದ್ರಿಂದ ಅದು ತುಂಬ ಅದರಲ್ಲೂ ಕಸ್ಟಮರ್ಗೆ ಅಟ್ರ್ಯಾಕ್ಟ್ ಆಗಬೇಕು ನೀವು ಮಾಡುವಂಥ ಡಿಸೈನ್ಸ್ಗಳು. ಅದಕ್ಕೋಸ್ಕರ ನೀವು ಯಾವ ಡಿಸೈನಲ್ಲಿ ಕಂಫರ್ಟಬಲ್ ಇರ್ತೀರ ನೋಡಿ, ನಮಗೆ ಈ ಡಿಸೈನ್ ಅಂತ ಅಂದರೆ ಆರಾಮಾಗಿ ಮಾಡ್ತೀನಿ, ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ ಅಂತ ಅಂತೀರ ನೋಡಿ, ಆದಷ್ಟು ಆ ಥರ ಡಿಸೈನ್ಸ್ಗಳನ್ನೇ ಹಾಕ್ಕೊಳ್ಳಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಆಗಿ ನಿಮಗೆ ಚೆನ್ನಾಗಿ ಕೈ ಸೆಟ್ ಆದಮೇಲೆ ಬೇಕಿದ್ರೆ ಒಂದು ಹೊಸ ಡಿಸೈನ್ಸ್ಗಳನ್ನ ಟ್ರೈ ಮಾಡೋರಂತೆ. ಬಟ್ ಇದೇ ಹಾಕಬೇಕು ಅಂತ ಏನಿಲ್ಲ. ಈ ರೀತಿಯೆಲ್ಲ ನೀವು ಟ್ರೈ ಮಾಡಿದ್ರೂ ಸಹ ಬೇರೆ, ಅಂದರೆ ಕ್ಯಾಟ್ಲಾಗ್ ಅಲ್ಲದೆ ನೀವೇನಾದ್ರು ತೀರಾ ಇವಾಗ ಕಲಿತಾ ಇದ್ದೀರಾ ಈಗಷ್ಟೇ ಅಂತಂದರೆ, ತೀರಾ ಇವಾಗ ನಾನು ಏನು ಹಾಕ್ತಾಯಿದ್ದೀನಿ ನೋಡಿ, ಅದರ್ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ಬೋದು. ಬಟ್ ಕ್ಯಾಟ್ಲಾಗ್ ಮಾಡ್ತೀರಾ ಅಂತಂದರೆ ಆದಷ್ಟು ಫಿನಿಶಿಂಗ್ ಕೊಟ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಕಸ್ಟಮರ್ಗೂ ಸಹ ನಿಮ್ಮ ವರ್ಕು ಅಟ್ರ್ಯಾಕ್ಟ್ ಆಗಬೇಕು, ಆ ರೀತಿಯಾಗಿ ವರ್ಕ್ ಅನ್ನೋದನ್ನು ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಲಾಸ್ಟಿಗೆ ಆ ಬಳ್ಳಿ ಶೇಪ್ ಏನು ಹಾಕ್ಕೊಂಡಿದ್ದೆ ನೋಡಿ, ಅಲ್ಲಿ ಔಟ್ಲೈನ್ ಕೊಟ್ಕೊಂಡ್ರೆ ಮುಗೀತು. ನೋಡಿ, ಈ ರೀತಿ ಆ ಬಳ್ಳಿ ಎಲ್ಲನೂ ಜರಿ ಥ್ರೆಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಯಾವ ರೀತಿ ಕ್ಲಾತ್ ಯೂಸ್ ಮಾಡಬೇಕು, ಯಾವ ರೀತಿ ಕ್ಲಾತ್ ಮೇಲೆ ಹಾಕಿದ್ರೆ ಡಿಸೈನ್ ಹೈಲೈಟ್ ಆಗುತ್ತೆ ಅಂತ ಎಲ್ಲ ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಜೊತೆಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಡಿಸೈನು ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗಾರು ಎಂಬ್ರಾಯ್ಡ್ರಿಗೆ ಇಂಟ್ರೆಸ್ಟ್ ಇರೋರಿಗೆ ನನ್ನ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಈ ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ
ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.